ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹಾಗಾದ್ರೆ ಇದರ ವಿಶೇಷತೆ ಹಾಗೂ ಕಾರ್ಯಾಚರಣೆ ಹೇಗಿರುತ್ತೆ ಬನ್ನಿ ನೋಡ್ಕೊಂಡು ಬರೋಣ. ಹೆಮ್ಮೆಯ ಸೇನೆಗೆ ಸೂರ್ಯಾಸ್ತ್ರ ಬಲ. ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ. ಎಸ್, ಬ್ಯಾಲಿಸ್ಟಿಕ್ ಮಿಸೈಲ್ ಆಯ್ತು, ಕ್ರೂಸ್ ಮಿಸೈಲ್ ಕೂಡ ಆಯ್ತು. ಇದೀಗ ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗಲಿದೆ. ಪುಣೆ ಮೂಲದ NIBE ಲಿಮಿಟೆಡ್ ಕಂಪನಿಯು ಇಸ್ರೇಲ್ನ LBT ಸಿಸ್ಟಮ್ ಸಹಯೋಗದೊಂದಿಗೆ ಈ ಲಾಂಚರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇಷ್ಟೇ ಅಲ್ಲ, ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ ಮೂಡಿದೆ. ಈ ತಿಂಗಳ ಆರಂಭದಲ್ಲಿ ಸೂರ್ಯಾಸ್ತ್ರ ಲಾಂಚರ್ಗಳ ಒಪ್ಪಂದಕ್ಕಾಗಿ ಖಾಸಗಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದಲ್ಲದೆ ಜನವರಿ 26ರಂದು ಕರ್ತವ್ಯ ಪಥದಲ್ಲಿ ಇದರ ಪ್ರದರ್ಶನವನ್ನೂ ಸಹ ಮಾಡಲಾಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಲೈವ್ ಫೈರ್ ಪ್ರದರ್ಶನಕ್ಕೆ ಸಜ್ಜಾಗ್ತಿವೆ. ಸೂರ್ಯಾಸ್ತ್ರದ ವಿಶೇಷತೆ ಏನು? ಸೂರ್ಯಾಸ್ತ್ರವು ಮೇಡ್ ಇನ್ ಇಂಡಿಯಾದ ದೀರ್ಘ ಶ್ರೇಣಿಯ ರಾಕೆಟ್ ಲಾಂಚರ್ ವ್ಯವಸ್ಥೆಯಾಗಿದೆ. ಇದು ಸುಮಾರು 300 ಕಿಲೋಮೀಟರ್ ವರೆಗಿನ ಆಕಾಶದಂಚಿನಿಂದ ಬರುವಂತಹ ಮಿಸೈಲ್ಗಳನ್ನ ಹೆಚ್ಚು ನಿಖರತೆಯಿಂದ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ಹೊಂದಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ನಿರ್ಮಿತ ಎಲ್ಬಿಟ್ ಪ್ಲಸ್ ಟೆಕ್ನಾಲಜಿಯು ಪೂರಕವಾಗಿ ಸಹಕಾರಿಯಾಗಲಿದೆ. ಇದರ ಅವಶ್ಯಕತೆಯು ನಮ್ಮ ಭಾರತೀಯ ಸೇನೆಗೆ ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿಯು ಭಾರತೀಯ ಸೇನೆಗೆ ತುರ್ತು ಖರೀದಿ ಅಧಿಕಾರವನ್ನು ವಿಸ್ತರಿಸಿ ಈ ಲಾಂಚರ್ಗಳನ್ನು ಖರೀದಿಸಲು ಅವಕಾಶ ನೀಡಿತು. ಶತ್ರು ರಾಷ್ಟ್ರಗಳಿಗೆ ಢವಢವ. ಹೌದು, ಆಪರೇಷನ್ ಸಿಂಧೂರದ ವೇಳೆ ಆಪ್ತಗೆಳೆಯ ರಷ್ಯಾ ನಿರ್ಮಿತ S-400 ಮೂಲಕ ಶತ್ರು ರಾಷ್ಟ್ರ ಪಾಕಿಸ್ತಾನದಿಂದ ಬಂದಂತಹ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿತ್ತು. ಇದೀಗ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಮೂಲಕ ಭಾರತೀಯ ಸೇನೆಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಒಟ್ನಲ್ಲಿ ಭಾರತವು ದಿನೇ ದಿನೇ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗ್ತಾ ಇದೆ. ನಮ್ಮ ದೇಶದ ರಕ್ಷಣೆಗೆ ಹಾಗೂ ಸಾರ್ವಭೌಮತ್ವಕ್ಕೆ ಯಾವ ಧಕ್ಕೆಯೂ ಬರದ ಹಾಗೆ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದೆ. ವಿನಯ್ ಪ್ರಸಾದ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹಾಗಾದ್ರೆ ಇದರ ವಿಶೇಷತೆ ಹಾಗೂ ಕಾರ್ಯಾಚರಣೆ ಹೇಗಿರುತ್ತೆ ಬನ್ನಿ ನೋಡ್ಕೊಂಡು ಬರೋಣ. ಹೆಮ್ಮೆಯ ಸೇನೆಗೆ ಸೂರ್ಯಾಸ್ತ್ರ ಬಲ. ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ. ಎಸ್, ಬ್ಯಾಲಿಸ್ಟಿಕ್ ಮಿಸೈಲ್ ಆಯ್ತು, ಕ್ರೂಸ್ ಮಿಸೈಲ್ ಕೂಡ ಆಯ್ತು. ಇದೀಗ ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗಲಿದೆ. ಪುಣೆ ಮೂಲದ NIBE ಲಿಮಿಟೆಡ್ ಕಂಪನಿಯು ಇಸ್ರೇಲ್ನ LBT ಸಿಸ್ಟಮ್ ಸಹಯೋಗದೊಂದಿಗೆ ಈ ಲಾಂಚರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇಷ್ಟೇ ಅಲ್ಲ, ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ ಮೂಡಿದೆ. ಈ ತಿಂಗಳ ಆರಂಭದಲ್ಲಿ ಸೂರ್ಯಾಸ್ತ್ರ ಲಾಂಚರ್ಗಳ ಒಪ್ಪಂದಕ್ಕಾಗಿ ಖಾಸಗಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದಲ್ಲದೆ ಜನವರಿ 26ರಂದು ಕರ್ತವ್ಯ ಪಥದಲ್ಲಿ ಇದರ ಪ್ರದರ್ಶನವನ್ನೂ ಸಹ ಮಾಡಲಾಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಲೈವ್ ಫೈರ್ ಪ್ರದರ್ಶನಕ್ಕೆ ಸಜ್ಜಾಗ್ತಿವೆ. ಸೂರ್ಯಾಸ್ತ್ರದ ವಿಶೇಷತೆ ಏನು? ಸೂರ್ಯಾಸ್ತ್ರವು ಮೇಡ್ ಇನ್ ಇಂಡಿಯಾದ ದೀರ್ಘ ಶ್ರೇಣಿಯ ರಾಕೆಟ್ ಲಾಂಚರ್ ವ್ಯವಸ್ಥೆಯಾಗಿದೆ. ಇದು ಸುಮಾರು 300 ಕಿಲೋಮೀಟರ್ ವರೆಗಿನ ಆಕಾಶದಂಚಿನಿಂದ ಬರುವಂತಹ ಮಿಸೈಲ್ಗಳನ್ನ ಹೆಚ್ಚು ನಿಖರತೆಯಿಂದ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ಹೊಂದಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ನಿರ್ಮಿತ ಎಲ್ಬಿಟ್ ಪ್ಲಸ್ ಟೆಕ್ನಾಲಜಿಯು ಪೂರಕವಾಗಿ ಸಹಕಾರಿಯಾಗಲಿದೆ. ಇದರ ಅವಶ್ಯಕತೆಯು ನಮ್ಮ ಭಾರತೀಯ ಸೇನೆಗೆ ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿಯು ಭಾರತೀಯ ಸೇನೆಗೆ ತುರ್ತು ಖರೀದಿ ಅಧಿಕಾರವನ್ನು ವಿಸ್ತರಿಸಿ ಈ ಲಾಂಚರ್ಗಳನ್ನು ಖರೀದಿಸಲು ಅವಕಾಶ ನೀಡಿತು. ಶತ್ರು ರಾಷ್ಟ್ರಗಳಿಗೆ ಢವಢವ. ಹೌದು, ಆಪರೇಷನ್ ಸಿಂಧೂರದ ವೇಳೆ ಆಪ್ತಗೆಳೆಯ ರಷ್ಯಾ ನಿರ್ಮಿತ S-400 ಮೂಲಕ ಶತ್ರು ರಾಷ್ಟ್ರ ಪಾಕಿಸ್ತಾನದಿಂದ ಬಂದಂತಹ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿತ್ತು. ಇದೀಗ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಮೂಲಕ ಭಾರತೀಯ ಸೇನೆಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಒಟ್ನಲ್ಲಿ ಭಾರತವು ದಿನೇ ದಿನೇ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗ್ತಾ ಇದೆ. ನಮ್ಮ ದೇಶದ ರಕ್ಷಣೆಗೆ ಹಾಗೂ ಸಾರ್ವಭೌಮತ್ವಕ್ಕೆ ಯಾವ ಧಕ್ಕೆಯೂ ಬರದ ಹಾಗೆ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದೆ.
ವಿನಯ್ ಪ್ರಸಾದ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹಾಗಾದ್ರೆ ಇದರ ವಿಶೇಷತೆ ಹಾಗೂ ಕಾರ್ಯಾಚರಣೆ ಹೇಗಿರುತ್ತೆ ಬನ್ನಿ ನೋಡ್ಕೊಂಬರೋಣ. ಹೆಮ್ಮೆಯ ಸೇನೆಗೆ ಸೂರ್ಯಾಸ್ತ್ರ ಬಲ. ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ. ಎಸ್, ಬ್ಯಾಲಿಸ್ಟಿಕ್ ಮಿಸೈಲ್ ಆಯ್ತು, ಕ್ರೂಸ್ ಮಿಸೈಲ್ ಕೂಡ ಆಯ್ತು. ಇದೀಗ ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗಲಿದೆ. ಪುಣೆ ಮೂಲದ NIBE ಲಿಮಿಟೆಡ್ ಕಂಪನಿಯು ಇಸ್ರೇಲ್ನ LBT ಸಿಸ್ಟಮ್ ಸಹಯೋಗದೊಂದಿಗೆ ಈ ಲಾಂಚರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇಷ್ಟೇ ಅಲ್ಲ, ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ ಮೂಡಿದೆ. ಈ ತಿಂಗಳ ಆರಂಭದಲ್ಲಿ ಸೂರ್ಯಾಸ್ತ್ರ ಲಾಂಚರ್ಗಳ ಒಪ್ಪಂದಕ್ಕಾಗಿ ಖಾಸಗಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದಲ್ಲದೆ ಜನವರಿ 26ರಂದು ಕರ್ತವ್ಯ ಪಥದಲ್ಲಿ ಇದರ ಪ್ರದರ್ಶನವನ್ನೂ ಸಹ ಮಾಡಲಾಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಲೈವ್ ಫೈರ್ ಪ್ರದರ್ಶನಕ್ಕೆ ಸಜ್ಜಾಗ್ತಿವೆ. ಸೂರ್ಯಾಸ್ತ್ರದ ವಿಶೇಷತೆ ಏನು? ಸೂರ್ಯಾಸ್ತ್ರವು ಮೇಡ್ ಇನ್ ಇಂಡಿಯಾದ ದೀರ್ಘ ಶ್ರೇಣಿಯ ರಾಕೆಟ್ ಲಾಂಚರ್ ವ್ಯವಸ್ಥೆಯಾಗಿದೆ. ಇದು ಸುಮಾರು 300 ಕಿಲೋಮೀಟರ್ ವರೆಗಿನ ಆಕಾಶದಂಚಿನಿಂದ ಬರುವಂತಹ ಮಿಸೈಲ್ಗಳನ್ನ ಹೆಚ್ಚು ನಿಖರತೆಯಿಂದ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ಹೊಂದಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ನಿರ್ಮಿತ ಎಲ್ಬಿಟ್ ಪ್ಲಸ್ ಟೆಕ್ನಾಲಜಿಯು ಪೂರಕವಾಗಿ ಸಹಕಾರಿಯಾಗಲಿದೆ. ಇದರ ಅವಶ್ಯಕತೆಯು ನಮ್ಮ ಭಾರತೀಯ ಸೇನೆಗೆ ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿಯು ಭಾರತೀಯ ಸೇನೆಗೆ ತುರ್ತು ಖರೀದಿ ಅಧಿಕಾರವನ್ನು ವಿಸ್ತರಿಸಿ ಈ ಲಾಂಚರ್ಗಳನ್ನು ಖರೀದಿಸಲು ಅವಕಾಶ ನೀಡಿತು. ಶತ್ರು ರಾಷ್ಟ್ರಗಳಿಗೆ ಢವಢವ. ಹೌದು, ಆಪರೇಷನ್ ಸಿಂಧೂರದ ವೇಳೆ ಆಪ್ತಗೆಳೆಯ ರಷ್ಯಾ ನಿರ್ಮಿತ S-400 ಮೂಲಕ ಶತ್ರು ರಾಷ್ಟ್ರ ಪಾಕಿಸ್ತಾನದಿಂದ ಬಂದಂತಹ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿತ್ತು. ಇದೀಗ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಮೂಲಕ ಭಾರತೀಯ ಸೇನೆಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಒಟ್ನಲ್ಲಿ ಭಾರತವು ದಿನೇ ದಿನೇ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗ್ತಾ ಇದೆ. ನಮ್ಮ ದೇಶದ ರಕ್ಷಣೆಗೆ ಹಾಗೂ ಸಾರ್ವಭೌಮತ್ವಕ್ಕೆ ಯಾವ ಧಕ್ಕೆಯೂ ಬರದ ಹಾಗೆ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದೆ. ವಿನಯ್ ಪ್ರಸಾದ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹಾಗಾದ್ರೆ ಇದರ ವಿಶೇಷತೆ ಹಾಗೂ ಕಾರ್ಯಾಚರಣೆ ಹೇಗಿರುತ್ತೆ ಬನ್ನಿ ನೋಡ್ಕೊಂಬರೋಣ. ಹೆಮ್ಮೆಯ ಸೇನೆಗೆ ಸೂರ್ಯಾಸ್ತ್ರ ಬಲ. ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ. ಎಸ್, ಬ್ಯಾಲಿಸ್ಟಿಕ್ ಮಿಸೈಲ್ ಆಯ್ತು, ಕ್ರೂಸ್ ಮಿಸೈಲ್ ಕೂಡ ಆಯ್ತು. ಇದೀಗ ಭಾರತೀಯ ಸೇನೆಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸೇರ್ಪಡೆಯಾಗಲಿದೆ. ಪುಣೆ ಮೂಲದ NIBE ಲಿಮಿಟೆಡ್ ಕಂಪನಿಯು ಇಸ್ರೇಲ್ನ LBT ಸಿಸ್ಟಮ್ ಸಹಯೋಗದೊಂದಿಗೆ ಈ ಲಾಂಚರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇಷ್ಟೇ ಅಲ್ಲ, ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಗರಿ ಮೂಡಿದೆ. ಈ ತಿಂಗಳ ಆರಂಭದಲ್ಲಿ ಸೂರ್ಯಾಸ್ತ್ರ ಲಾಂಚರ್ಗಳ ಒಪ್ಪಂದಕ್ಕಾಗಿ ಖಾಸಗಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದಲ್ಲದೆ ಜನವರಿ 26ರಂದು ಕರ್ತವ್ಯ ಪಥದಲ್ಲಿ ಇದರ ಪ್ರದರ್ಶನವನ್ನೂ ಸಹ ಮಾಡಲಾಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಲೈವ್ ಫೈರ್ ಪ್ರದರ್ಶನಕ್ಕೆ ಸಜ್ಜಾಗ್ತಿವೆ. ಸೂರ್ಯಾಸ್ತ್ರದ ವಿಶೇಷತೆ ಏನು? ಸೂರ್ಯಾಸ್ತ್ರವು ಮೇಡ್ ಇನ್ ಇಂಡಿಯಾದ ದೀರ್ಘ ಶ್ರೇಣಿಯ ರಾಕೆಟ್ ಲಾಂಚರ್ ವ್ಯವಸ್ಥೆಯಾಗಿದೆ. ಇದು ಸುಮಾರು 300 ಕಿಲೋಮೀಟರ್ ವರೆಗಿನ ಆಕಾಶದಂಚಿನಿಂದ ಬರುವಂತಹ ಮಿಸೈಲ್ಗಳನ್ನ ಹೆಚ್ಚು ನಿಖರತೆಯಿಂದ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ಹೊಂದಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ನಿರ್ಮಿತ ಎಲ್ಬಿಟ್ ಪ್ಲಸ್ ಟೆಕ್ನಾಲಜಿಯು ಪೂರಕವಾಗಿ ಸಹಕಾರಿಯಾಗಲಿದೆ. ಇದರ ಅವಶ್ಯಕತೆಯು ನಮ್ಮ ಭಾರತೀಯ ಸೇನೆಗೆ ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿಯು ಭಾರತೀಯ ಸೇನೆಗೆ ತುರ್ತು ಖರೀದಿ ಅಧಿಕಾರವನ್ನು ವಿಸ್ತರಿಸಿ ಈ ಲಾಂಚರ್ಗಳನ್ನು ಖರೀದಿಸಲು ಅವಕಾಶ ನೀಡಿತು. ಶತ್ರು ರಾಷ್ಟ್ರಗಳಿಗೆ ಢವಢವ. ಹೌದು, ಆಪರೇಷನ್ ಸಿಂಧೂರದ ವೇಳೆ ಆಪ್ತಗೆಳೆಯ ರಷ್ಯಾ ನಿರ್ಮಿತ S-400 ಮೂಲಕ ಶತ್ರು ರಾಷ್ಟ್ರ ಪಾಕಿಸ್ತಾನದಿಂದ ಬಂದಂತಹ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿತ್ತು. ಇದೀಗ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಮೂಲಕ ಭಾರತೀಯ ಸೇನೆಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಒಟ್ನಲ್ಲಿ ಭಾರತವು ದಿನೇ ದಿನೇ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗ್ತಾ ಇದೆ. ನಮ್ಮ ದೇಶದ ರಕ್ಷಣೆಗೆ ಹಾಗೂ ಸಾರ್ವಭೌಮತ್ವಕ್ಕೆ ಯಾವ ಧಕ್ಕೆಯೂ ಬರದ ಹಾಗೆ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದೆ.
ವಿನಯ್ ಪ್ರಸಾದ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.